टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಈ ದಾಳಿಯಲ್ಲಿ 5 ರಿಂದ 6 ಭಯೋತ್ಪಾದಕರು ಭಾಗಿಯಾಗಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ದಾಳಿಗೆ ಮೊದಲು ಪಹಲ್ಗಾಮ್ನಲ್ಲಿ ಇಂಚಿಂಚು ವೀಕ್ಷಣೆಯನ್ನ ಮಾಡಿದ್ದಾರೆ. ನೆಲದ ಮೇಲೆ ಮಲಗಿ ದಾಳಿಗೆ ಹೊಂಚು ಹಾಕಿದ್ದಾರೆ ಉಗ್ರರು. ಅಂದ್ರೆ ಕಂಪ್ಲೀಟ್ ಆಗಿ ಟಾರ್ಗೆಟ್ ಮಾಡಿಕೊಂಡೇ ಬಂದು ಇಲ್ಲಿ ಉಗ್ರರು ದಾಳಿಯನ್ನ ಮಾಡಿರುವಂಥದ್ದು. ಟಿಆರ್ಎಫ್ ಈ ಹೊಣೆಯನ್ನ ಹೊತ್ಕೊಂಡಿದೆ. ಲಷ್ಕರ್ ಎ ತೊಯ್ಬಾದ ಒಂದು ಭಾಗ ಇದು. ದಾಳಿ ಮಾಡೋಕ್ಕೂ ಮುಂಚೆನೇ ಅಲ್ಲಿ ಎಷ್ಟು ಜನ ಇದ್ದಾರೆ, ಯಾವ ರೀತಿ ಅಟ್ಯಾಕ್ ಮಾಡಬೇಕು ಅಂತ ಮೊದಲನೇ ಪ್ಲಾನ್ ಮಾಡ್ಕೊಂಡು ಬಂದಂಥ ಉಗ್ರರು ಸೇನಾ ಸಮವಸ್ತ್ರದಲ್ಲೇ ಬಂದಿದ್ದಾರೆ. ಅಂದರೆ ಯಾರಿಗೂ ಡೌಟ್ ಬರದೇ ಇರಲಿ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಸೇನಾ ಸಮವಸ್ತ್ರದಲ್ಲೇ ಬಂದಿದ್ದಾರೆ. ಯಾಕಂದರೆ ಅಲ್ಲಿದ್ದಂತಹ ಒಂದಷ್ಟು ಸೇನೆಯನ್ನು ರಾಂಬಾನ್ ಡಿಸ್ಟ್ರಿಕ್ಗೆ ಅಲ್ಲಿ ನೆರೆ ಉಂಟಾಗಿದ್ದರಿಂದಾಗಿ ಅಲ್ಲಿಗೆ ಕಳಿಸಿರ್ತಾರೆ. ಹಾಗಾಗಿ ಈ ಅಮೃತ್ಸರ ಬಾರ್ಡರ್ ಏನಿದೆ ಆ ಪಾಯಿಂಟ್ ಅಲ್ಲಿಂದ ನಡ್ಕೊಂಡು ಹೋಗ್ತಾರಲ್ಲ, ಅಲ್ಲಿದ್ದಂಥ ಸಾಕಷ್ಟು ಸೇನಾ ಪಡೆಯನ್ನು ಕೂಡ ರಾಂಬನ್ ಡಿಸ್ಟ್ರಿಕ್ಗೆ ಕಳಿಸಿರ್ತಾರೆ ನೆರೆ ವಿಚಾರವಾಗಿ. ಹಾಗಾಗಿ ಯೋಧರೆಲ್ಲರೂ ಕೂಡ ಅಲ್ಲೇ ಇದ್ರು. ಇದೇ ಸಮಯವನ್ನು ಹೊಂಚು ಹಾಕಿ ಇಲ್ಲಿ ದಾಳಿಯನ್ನು ನಡೆಸಲಾಗಿದೆ. ಜಮ್ಮು ಕಾಶ್ಮೀರ ದಾಳಿಯಲ್ಲಿ ಪಾಕ್ ಭಯೋತ್ಪಾದಕರ ಕೈವಾಡ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಕೆಲ ದಿನಗಳ ಹಿಂದೆಷ್ಟೇ ಕಾಶ್ಮೀರಕ್ಕೆ ನುಗ್ಗಿದ್ದಾರೆ ಭಯೋತ್ಪಾದಕರು. ಸೈಫುಲ್ಲಾ ಕಸೂರಿ ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಇರಬಹುದಾ ಅಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಎಲ್ಇಟಿ ಉಪ ಮುಖ್ಯಸ್ಥ ಹಫೀಜ್ ಸಯೀದ್ನ ಆಪ್ತ ಸಹಾಯಕ ಆಯ್ತ ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಸೈಫುಲ್ಲಾ ಕಸೂರಿ ಇರಬಹುದಾ ಅನ್ನೋ ಬಗ್ಗೆ ಶಂಕೆ ವ್ಯಕ್ತವಾಗ್ತಾ ಇದೆ. ಇಲ್ಲಿ ಭಯೋತ್ಪಾದಕರ ಕೈವಾಡ ಕೂಡ ಇರೋದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಕೆಲ ದಿನಗಳ ಹಿಂದೆ ಅಷ್ಟೇ ಕಾಶ್ಮೀರಕ್ಕೆ ನುಗ್ಗಿದ್ದಾರೆ ಭಯೋತ್ಪಾದಕರು ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಸೈಫುಲ್ಲಾ ಕಸೂರಿ ಪಹಲ್ಗಾಮ್ ದಾಳಿಯಲ್ಲಿ ನೇರ ಹೊಣೆ ಇರಬಹುದಾ ಅನ್ನೋದ್ರ ಬಗ್ಗೆ ಕೂಡ, ಅಂದರೆ ಆತನೇ ಕೂಡ ಮಾಸ್ಟರ್ ಮೈಂಡ್ ಇರಬಹುದಾ ಅನ್ನೋದ್ರ ಬಗ್ಗೆ ಕೂಡ ಲೆಕ್ಕಾಚಾರಗಳನ್ನು ಹಾಕಲಾಗ್ತಾ ಇದ್ದು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಎಲ್ಇಟಿ ಉಪಮುಖ್ಯಸ್ಥ ಹಫೀಜ್ ಸಯೀದ್ನ ಆಪ್ತ ಸಹಾಯಕ ಆಯ್ತ ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಸೈಫುಲ್ಲಾ ಕಸೂರಿ ಇರಬಹುದೇನೋ ಅನ್ನೋದ್ರ ಬಗ್ಗೆ ಲೆಕ್ಕಾಚಾರಗಳನ್ನು ಕೂಡ ಹಾಕಲಾಗ್ತಾ ಇದೆ. ಅಂದರೆ ಲಷ್ಕರ್ ಎ ತೊಯ್ಬಾದ ಒಂದು ಶಾಖೆ ಟಿಆರ್ಎಫ್ ಈಗ ನೇರ ಹೊಣೆಯನ್ನೇನೋ ಹೊತ್ಕೊಂಡಿದೆ. ಇಲ್ಲಿ 5 ರಿಂದ 6 ಜನ ಉಗ್ರರು ಹೊಂಚಾಕಿ ಒಂದು ದಾಳಿಯನ್ನ ನಡೆಸಿದ್ದಾರೆ. ದಾಳಿಯ ಹೊಣೆಯನ್ನ ಈಗ ರೆಸಿಸ್ಟೆನ್ಸ್ ಫ್ರಂಟ್ ಹೊತ್ಕೊಂಡಿದೆ, ಅಂದರೆ ಟಿಆರ್ಎಫ್ ಹೊತ್ಕೊಂಡಿದೆ. ಪಾಕ್ನ ಲಷ್ಕರ್ ಎ ತೊಯ್ಬಾದ ಒಂದು ಬ್ರಾಂಚ್ ಇದು ಟಿಆರ್ಎಫ್. ದಾಳಿಕೋರರ ಬೇಟೆಗೆ ಭದ್ರತಾ ಪಡೆಗಳ ಕಾರ್ಯಾಚರಣೆ ಕೂಡ ನಡೀತಾ ಇದೆ. 5 ರಿಂದ 6 ಜನ ಉಗ್ರರನ್ನ ಬಡಿದು ಕೊಲ್ಲಬೇಕು ಅಂತ ಈಗ ಇಡೀ ದೇಶದಾದ್ಯಂತ ಏನು ಕೂಗುಗಳು ಕೂಡ ಕೇಳಿ ಬರ್ತಾ ಇದೆ. ಅದೆಷ್ಟೋ ಕುಟುಂಬಗಳು ತಮ್ಮವರನ್ನ ಕಳೆದುಕೊಂಡು ದುಃಖದ ಮಡುವಿನಲ್ಲಿ ಬಿದ್ದಿದ್ದಾರೆ. ಇನ್ನು JD ವ್ಯಾನ್ಸ್ ಕೂಡ ವೈಸ್ ಪ್ರೆಸಿಡೆಂಟ್, ಅಮೆರಿಕಾದ ವೈಸ್ ಪ್ರೆಸಿಡೆಂಟ್ ಈ ಸಂದರ್ಭದಲ್ಲಿ ರಾಜ್ಯದಲ್ಲೇ ಇದ್ದಾರೆ. ಭಾರತಕ್ಕೆ ಆಗಮಿಸಿದ್ದಾರೆ. ಈ ಕ್ಷಣವನ್ನೇ ಟಾರ್ಗೆಟ್ ಮಾಡಿಕೊಂಡಂತಹ ಉಗ್ರರು ಟ್ರಂಪ್ಗೆ ಒಂದು ಸಂದೇಶವನ್ನು ರವಾನಿಸೋದ್ರ ಮೂಲಕ ಇಲ್ಲಿ ದಾಳಿಯನ್ನು ನಡೆಸಿದ್ದಾರೆ. 5 ರಿಂದ 6 ಭಯೋತ್ಪಾದಕರು ಭಾಗಿಯಾಗಿರುವಂತಹ ಶಂಕೆ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಯೂನಿಫಾರ್ಮ್ನಲ್ಲೇ ಅವರು ಸೇನಾ ಸಮವಸ್ತ್ರದಲ್ಲೇ ಬಂದಿದ್ದರಿಂದಾಗಿ ಅಲ್ಲಿದ್ದಂಥ ಯಾರಿಗೂ ಕೂಡ ಡೌಟ್ ಬಂದಿರಲಿಲ್ಲ.